ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ನಿಮ್ಮ ಪರಶುರಾಮ್. ನಾನು ಈ ಒಂದು ವಿಡಿಯೋದಲ್ಲಿ ನವೋದಯ ಪರೀಕ್ಷೆಯನ್ನು ಹಾಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಿಗೆ ಪ್ರವೇಶ ಪರೀಕ್ಷೆ, ಅದರ ಜೊತೆಗೆ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ಸಂಬಂಧಪಟ್ಟ ಹಾಗೆ ಪ್ರವೇಶ ಪರೀಕ್ಷೆ ಏನು ಬರ್ತವೆ, ಈ ವಸತಿ ಶಾಲೆಗಳ ಪ್ರವೇಶತೆಯನ್ನು ಪಡೀಲಿಕ್ಕೋಸ್ಕರ ನಡೀತಕ್ಕಂತಹ ಪರೀಕ್ಷೆಯಲ್ಲಿ ಗಣಿತ ಪ್ರಶ್ನೆಗಳು ಹೇಗೆ ಬರ್ತವೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಹಿಂದಿನ ವೀಡಿಯೋಸ್ನಲ್ಲಿ ಹಲವು ಸರಣಿಗಳಲ್ಲಿ ಕೆಲವು ಗಣಿತ ಪ್ರಶ್ನೆಗಳೊಂದಿಗೆ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿ ಅದನ್ನು ಒಂದು ಅಪ್ಲೋಡ್ ಮಾಡಿದ್ದೀನಿ. ಸೊ ಈಗ ಇನ್ನೊಂದು ಸರಣಿನಲ್ಲಿ ಅದೇ ಬೇರೆ ಬೇರೆ ರೀತಿಯ ಗಣಿತ ಪ್ರಶ್ನೆಗಳು ಹೇಗೆ ಬರ್ತವೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಾಗೆಯೇ ನಮ್ಮ ಒಂದು ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಮಕ್ಕಳೇ, ಕ್ಲಾಸ್ ಶುರು ಮಾಡೋಣ. ಓಕೆ ಮಕ್ಕಳೇ, ಇಲ್ಲಿ 118ನೇ ಪ್ರಶ್ನೆ ಏನು ಹೇಳುತ್ತೆ, 49 ಮೀಟರ್, 77 ಮೀಟರ್, 97 ಮೀಟರ್ ಅಳತೆಯನ್ನು ಅಳೆಯಲು ಉಪಯೋಗಿಸುವ ಅತಿ ದೊಡ್ಡ ಕೋಲಿನ ಅಳತೆ ಅಂತ ಕೇಳಿದರು. ಸೊ ಇದಕ್ಕೆ ನೀವು ಆ ಒಂದು ಮೀಟರ್ಗಳನ್ನು ಅಳಲಿಕ್ಕೆ ಬಳಸ್ತಕ್ಕಂಥ ಕೋಲಿನ ಅಳತೆ ಸಿಗಬೇಕಾದಾಗ ಈ ಮೂರು ಸಂಖ್ಯೆಗಳ ಮಾಸ ಕಂಡುಹಿಡಿಬೇಕಂದ್ರೆ ಮಹತ್ತಮ ಸಾಮಾನ್ಯ ಅಪವರ್ತನವನ್ನು ಕಂಡುಹಿಡಿಬೇಕಾಗತ್ತೆ. ಸೊ ಅದರ ಮಹತ್ತಮ ಸಾಮಾನ್ಯ ಅಪವರ್ತನವನ್ನು ಕಂಡುಹಿಡಿಬೇಕಾದಾಗ ನಮಗೆ ಇದರ ಫ್ಯಾಕ್ಟರ್ಸನ್ನು ಬರ್ಕೊಳ್ತೀವಿ. 49 ಯಾವ್ಯಾವ ಸಂಖ್ಯೆಗಳಿಂದ ಭಾಗ ಆಗುತ್ತೆ ಅಂದರೆ 1 ಮತ್ತು 7. ಹಾಗೆ 77 1, 7, 11ರಿಂದ ಭಾಗ ಆಗುತ್ತೆ. 97 1 ಮತ್ತು 97ರಿಂದ ಭಾಗ ಆಗುತ್ತೆ. ಈಗ ಇವು ಮೂರೂ ಸಂಖ್ಯೆಗಳು ಒಂದೇ ಸಂಖ್ಯೆ ಯಾವುದರಿಂದ ಭಾಗ ಆಗುತ್ತೆ ಅಂದರೆ ಅದು 1ರಿಂದ. ಹಾಗಾಗಿ ಇವು ಮೂರರ ಮಾಸ ಬಂದ್ಬಿಟ್ಟು ಏನು HCF ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ. ಮಾಸ ಬಂದ್ಬಿಟ್ಟು 1. ಸೊ ಅದರ ಅರ್ಥ 1 ಮೀಟರ್ ಏನಿದೆ ಇದು, ಈ ಮೂರೂ ಸಂಖ್ಯೆಗಳನ್ನು, ಮೂರು ಮೀಟರ್ನ ಅಳತೆಯನ್ನು ಅಳತೆ ಮಾಡಲಿಕ್ಕೆ ಬಳಸ್ತಕ್ಕಂಥ ಕೋಲಿನ ಉದ್ದ ಎಷ್ಟಿರಬೇಕಾಗತ್ತೆ? 1 ಮೀಟರ್ ಇರಬೇಕಾಗತ್ತೆ. ಹಾಗೆ 119ನೇ ಪ್ರಶ್ನೆ ನೋಡಿ, 5, 6, 8, 9 ಮತ್ತು 12 ಇವುಗಳಿಂದ ಭಾಗಿಸಿದಾಗ ಶೇಷ 1 ಹಾಗೂ 13ರಿಂದ ಭಾಗಿಸಿದಾಗ ಸಂಪೂರ್ಣವಾಗಿ ಭಾಗವಾಗುವ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಅವ್ರ ಪ್ರಶ್ನೆ. ಓಕೆನಾ? ಸೊ ಇದನ್ನು ನಾವು ಹೇಗೆ ಮಾಡ್ಬೋದು ಅಂತಕ್ಕಂಥದ್ದನ್ನು ನಾವೀಗ ಡಿಸ್ಕಷನ್ ಮಾಡಿದ್ರೆ, ಮೊದಲನೇದಾಗಿ ಇವುಗಳನ್ನು ಅಬ್ಸರ್ವ್ ಮಾಡ್ತಾ ಹೋದಾಗ ಆಪ್ಷನ್ ಮುಖಾಂತರ ನೋಡಿದಾಗ ಕೊನೆಯ ಆಪ್ಷನಲ್ಲಿ ಕೇಳಿದ್ದು ನಿಮಗೆ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಸೊ ಇವು 4ರಲ್ಲಿ ಬರ್ತಕ್ಕಂಥ ಒಂದು ಆಪ್ಷನನ್ನು ಚೆಕ್ ಮಾಡೋಣ. ನಾನು ತೊಗೊಂಡಿರೋದು ಆಪ್ಷನ್ ಡಿ, 3601. ಇದನ್ನು 5ರಿಂದ 6ರಿಂದ 8ರಿಂದ 9ರಿಂದ ಹಾಗೆ 12ರಿಂದ ಭಾಗಿಸಿದಾಗ ಶೇಷ 0 ಬರಬೇಕು, 1 ಬರಬೇಕು. ಇನ್ನು 13ರಿಂದ ಭಾಗಿಸಿದಾಗ ಇದು ಸಂಪೂರ್ಣ ಭಾಗ ಆಗುತ್ತಾ ಅಂತಕ್ಕಂಥದ್ದನ್ನು ನಾವು ಚೆಕ್ ಮಾಡೋದಾದರೆ ನೋಡಿ, ಈಗ 5ರಿಂದ ಭಾಗಾಕಾರ ಮಾಡಿರಿ. ಫಸ್ಟು 3600ಅನ್ನು 5ರಿಂದ ಭಾಗಾಕಾರ ಮಾಡಿದರೆ 5 7 35 ಬರುತ್ತೆ, ಶೇಷ 1 ಉಳಿಯುತ್ತೆ. ಪಕ್ಕದಲ್ಲಿ 0 ಇಳಿಸ್ಕೊಂಡ್ರೆ 5 2 10, ಶೇಷ ಇಲ್ಲಿ ಏನು ಉಳಿತು? 0 ಉಳಿತು. ಕೆಳಗಡೆ 1 ಇಳಿಸ್ಕೊಂಡ್ರೆ ಶೇಷ 1 ಉಳಿತು. ಇಲ್ಲಿ ಪಕ್ಕದಲ್ಲಿ ನೀವೇನು ಮಾಡಬೇಕಾಗತ್ತೆ? 0 ಹಾಕಬೇಕಾಗತ್ತೆ. ಇದ್ರ ಆಧಾರದ ಮೇಲೆ ಏನು ಹೇಳ್ಬೋದು ಅಂದರೆ 3601 ಏನಿದೆ 72ರಿಂದ ಭಾಗ ಆಗುತ್ತೆ. ಎಷ್ಟರಿಂದ ಭಾಗ? 720ರಿಂದ ಭಾಗ ಆಗುತ್ತೆ, ಶೇಷ 1 ಉಳಿಯುತ್ತೆ. ಇನ್ನು 6ರಿಂದ ಭಾಗಾಕಾರ ಮಾಡಿದ್ರೆ 3600ಅನ್ನು 600 × 6 ಮಾಡಿದಾಗ 3600 ಬರುತ್ತೆ, ಶೇಷ 1 ಉಳಿಯುತ್ತೆ. ಅಲ್ಲಿಗೆ 6ರಿಂದನೂ ಭಾಗ ಆಯಿತು, ಶೇಷ 1 ಉಳಿತು. ಹಾಗೆಯೇ 8ರಿಂದ ಭಾಗಾಕಾರ ಮಾಡಿದ್ರೆ 8ರಿಂದ 450, 8 × 450 ಮಾಡಿದ್ರೆ 3600 ಬರುತ್ತೆ, ಶೇಷ 1 ಉಳಿಯುತ್ತೆ. ಹಾಗೆಯೇ 9ರಿಂದ ಭಾಗಾಕಾರ ಮಾಡಿದರೆ 400ರಿಂದ ಡಿವೈಡ್ ಮಾಡಿದರೆ 400 ಮತ್ತು 9ನ್ನು ಗುಣಾಕಾರ ಮಾಡಿದ್ರೆ 3600 ಬರುತ್ತೆ, ಶೇಷ ಇಲ್ಲೂ ಕೂಡ 1 ಉಳಿತಾ ಇದೆ. ಓಕೆನಾ? ಇದರ ಅರ್ಥ ನೆಕ್ಸ್ಟ್ 12 ನೋಡಿ, 12 ಒಂದು ಟೆಸ್ಟ್ ಮಾಡೋಣ. 12ರಿಂದ ನೀವು ಭಾಗಾಕಾರ ಮಾಡಿದರೆ ಸೊ 12ರಿಂದ ಎಷ್ಟು ಬರುತ್ತೆ ಅನ್ನೋದನ್ನು ನಾವು ನೋಡೋದಾದರೆ 12 3 36 ಬರುತ್ತೆ, ಹೌದಾ? ಪಕ್ಕದಲ್ಲಿ 2 0 ಹಾಕಿದರೆ 3600, ಆಗಲೂ ಕೂಡ ಶೇಷ 1 ಬರ್ತಾ ಇದೆ. ಸೊ ಹಾಗಿದ್ರೆ 5, 6, 8, 9 ಮತ್ತು 12 ಇಷ್ಟು ಸಂಖ್ಯೆಗಳಿಂದ ಭಾಗಿಸಿದಾಗ ಶೇಷ 1 ಬರ್ತಾ ಇದೆ. ಇನ್ನು 13ರಿಂದ ಭಾಗಿಸಿದ್ರೆ ಶೇಷ 0 ಬರಬೇಕು. ಸೊ ನೋಡಿ, 13 36, 0 ಉಳಿತು, ಕೆಳಗೆ 0 ಇಳಿಸ್ಕೊಂತೀರಾ. ಹಾಗೆಯೇ ಮತ್ತೇನು ಮಾಡ್ಬೋದು ನೀವು ಅಂತ ಹೇಳಿದ್ರೆ, ಸರಿ 13 26, 26 ಮಾಡಿದರೆ ನಿಮಗೆ ಅವಾಗ 10 ಉಳ್ಕೊಳ್ಳುತ್ತೆ. ಪಕ್ಕದಲ್ಲಿ 0 ಇಳಿಸ್ಕೊಂಡ್ರೆ 100 ಆಯಿತು. 13 7 91 ಮಾಡ್ತೀರಾ, ನೆಕ್ಸ್ಟ್ 9 ಉಳಿಯುತ್ತೆ, ಮತ್ತೆ 1 ಕೆಳಗೆ ಇಳಿಸ್ತೀರಾ, ಮತ್ತೆ 13 7 ಮಾಡಿದರೆ 91, ಶೇಷ 0 ಬರುತ್ತೆ. ಇದರ ಅರ್ಥ 13ರಿಂದ ಈ ಸಂಖ್ಯೆ ಸಂಪೂರ್ಣವಾಗಿ ಭಾಗ ಆಗುತ್ತೆ ಅಂತ ಅರ್ಥ. ಸೊ ಹಾಗಾಗಿ ಇಲ್ಲಿ 5, 6, 8 ಮತ್ತು 9 ಹಾಗೇನು 12ರಿಂದ ಭಾಗ ಆಗಿ ಶೇಷ 1 ಉಳಿಯುತ್ತೆ, 13ರಿಂದ ಸಂಪೂರ್ಣವಾಗಿ ಭಾಗ ಆಗುತ್ತೆ ಅಂತ ಒಂದು ಸಂಖ್ಯೆಯನ್ನು ನಾವು ಇವುಗಳನ್ನು ಟೆಸ್ಟ್ ಮಾಡಿದಾಗ ಆಪ್ಷನ್ ಡಿನಲ್ಲಿರ್ತಕ್ಕಂಥ ಒಂದು ಉತ್ತರ 3601 ಇದು ಸರಿಯಾಗಿರುತ್ತೆ. ಇನ್ನು 120ನೇ ಪ್ರಶ್ನೆ,
ನೋಡಿ 6 ಗಂಟೆಗಳು ಒಟ್ಟಿಗೆ ಬಾರಿಸಿ ನಂತರ 2, 4, 6, 8, 10, 12 ಸೆಕೆಂಡುಗಳ ಅಂತರದಲ್ಲಿ ತೊಡಗಿದವೆಂದರೆ 30 ನಿಮಿಷದಲ್ಲಿ ಅವು ಒಟ್ಟಿಗೆ ಎಷ್ಟು ಬಾರಿ ಬಾರಿಸುತ್ತವೆ ಅಂತ ಕೇಳಿದರು. ಸೊ ಈಗ ಆ್ಯಕ್ಚುಲಿ ನೀವು ನೋಡ್ತಾ ಬಂದಾಗ 2 ಸೆಕೆಂಡಿಗೆ ಒಂದೊಂದು ಸರಿ ಬಾರಿಸಿದ್ರೆ 30 ಸೆಕೆಂಡಿಗೆ ಎಷ್ಟು ಸರಿ ಬಾರಿಸಿದಂಗೆ ಆಗುತ್ತೆ? ಅದು 15 ಟೈಮ್ ಬಾರಿಸುತ್ತೆ. ಅದೇ 4 ಸೆಕೆಂಡಿಗೆ ಒಂದು ಸರಿ ಬಾರಿಸ್ತಾ ಹೋದರೆ ಇದು ಹಿಂಗೆ ಹೆಚ್ಚು ಕಡಿಮೆ ಆಗ್ತಾ ಹೋಗುತ್ತೆ. ಆಗ ನೀವು ಇದು ಎಷ್ಟು ಬಾರಿ ಬಾರಿಸುತ್ತದೆ ಅಂತಕ್ಕಂಥದ್ದನ್ನು ನಾವು ಟೆಸ್ಟ್ ಮಾಡಿದಾಗ ಹೈಯೆಸ್ಟ್ ಎಷ್ಟಿದೆ? 12. ಈಗ 12 ಸೆಕೆಂಡ್ಗಳ ಅಂತರದಲ್ಲಿ ಬಾರಿಸ್ಬೇಕಂದ್ರೆ 30 ಸೆಕೆಂಡ್ ಒಳಗೆ 2 ಸರಿ ಮಾತ್ರ ಬಾರಿಸ್ಲಿಕ್ಕೆ ಸಾಧ್ಯ. ಹೌದಾ? ಸೊ ಇದು 2 ಸರಿ ಮಾತ್ರ ಬಾರಿಸ್ಲಿಕ್ಕೆ ಸಾಧ್ಯ. ಹಾಗಾಗಿ ಎಲ್ಲವೂ ಒಟ್ಟಿಗೆ ಎಷ್ಟು ಬಾರಿ ಬಾರಿಸುತ್ತವೆ ಅಂತಕ್ಕಂಥದ್ದು ಅವ್ರ ಪ್ರಶ್ನೆ. ಆಗ ಎಲ್ಲವೂ ಒಟ್ಟಿಗೆ ಬಾರಿಸ್ತಕ್ಕಂಥ ಸಂಖ್ಯೆಯನ್ನು ನಾವು ಆಯ್ಕೆ ಮಾಡಿದರೆ 4 ಅಂತ ನಾವು ಹೇಳಬೇಕಾಗತ್ತೆ. ಇನ್ನು 121ನೇ ಪ್ರಶ್ನೆ, 1.086 ಮೈನಸ್ 0.3983 ಮೈನಸ್ 0.669 ಇದರ ಉತ್ತರ ಎಷ್ಟು ಅನ್ನೋದು ಅವ್ರ ಪ್ರಶ್ನೆ. ಸೊ ಅವ್ರ ಪ್ರಶ್ನೆಗೆ ನಾವು ಉತ್ತರವನ್ನು ಸುಲಭವಾಗಿ ಹೇಳ್ಬೋದು. ಏನು ಮಾಡಬೇಕು ಅಂತ ಹೇಳಿದ್ರೆ, ಮೊದಲು ಇವೆರಡನ್ನು ಕಳಿಬೇಕು, ಬಂದಿರೋ ಉತ್ತರದಲ್ಲಿ ಮತ್ತು ಕೊನೆಯದು ಇನ್ನೊಂದನ್ನು ಕಳಿಬೇಕಾಗತ್ತೆ. ಆಗ ನೀವು ನೋಡಿ 1.086 ಪಕ್ಕದಲ್ಲಿ 0 ಬರ್ಕೊಳ್ಳಿ, ನೆಕ್ಸ್ಟ್ 0.3983 ಇವೆರಡನ್ನು ಕಳೆದಾಗ 10ರಲ್ಲಿ 3 ಹೋದರೆ 7 ಬರುತ್ತೆ. ಹಾಗೆಯೇ ಇಲ್ಲಿ 5 ಉಳಿದಿದೆ, 5ರಲ್ಲಿ 8 ಹೋಗಲ್ಲ, ಪಕ್ಕದ ಮನೆಯಿಂದ ದಸ್ಕ ತಗೊಂಡ್ರೆ 15 ಆಯಿತು. 15ರಲ್ಲಿ 8 ಕಳೆದ್ರೆ ಮತ್ತೆ 7 ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಇಲ್ಲಿ ಎಷ್ಟು ಉಳಿತು? 7 ಉಳಿತು. 7ರಲ್ಲಿ 9 ಹೋಗಬೇಕು. ಆ್ಯಕ್ಚುಲಿ 7ರಲ್ಲಿ 9 ಹೋಗಲ್ಲ. ಸೊ ಪಕ್ಕದ ಮನೆಯಿಂದ ದಸ್ಕ ತಗೊಂಡ್ರೆ ಏನಾಗುತ್ತೆ? 17 ಆಗುತ್ತೆ. 17ರಲ್ಲಿ 9 ನೀವು ಕಳೆದ್ರೆ 8 ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಇಲ್ಲಿ 9 ಇದೆ ಅಂತ ಅರ್ಥ. 9ರಲ್ಲಿ 3 ಕಳೆದ್ರೆ ನಿಮಗೆ 6 ಉಳಿಯುತ್ತೆ. ಇಲ್ಲಿ 0, ಅಲ್ಲಿಗೆ 0.6877 ಬರುತ್ತೆ. ಈಗ ಇದರಲ್ಲಿ ಮತ್ತೆ ಇದನ್ನು ಕಳಿಬೇಕು ನೀವು. 7ರಲ್ಲಿ 0 ಹೋದರೆ 7, 7ರಲ್ಲಿ 9 ಹೋಗಲ್ಲ, ಪಕ್ಕದ ಮನೆಯಿಂದ ದಸ್ಕ ತಗೊಂಡ್ರೆ 17 ಆಯಿತು. 17ರಲ್ಲಿ 9 ಹೋದರೆ 8, ಇಲ್ಲಿ 7 ಉಳಿದಿದೆ. 7ರಲ್ಲಿ 6 ಹೋದರೆ 1, ನೆಕ್ಸ್ಟ್ ಇಲ್ಲಿ 6ರಲ್ಲಿ 6 ಹೋದರೆ 0. ಅಲ್ಲಿಗೆ ಪಾಯಿಂಟ್ನ ನೇರವಾಗಿ ಪಾಯಿಂಟ್ ಹಾಕಿದರೆ ನಿಮಗೆ ಉತ್ತರ ಏನು ಬರ್ತಾ ಇದೆ? 0.0187. ಓಕೆನಾ? ಸೊ ದಟ್ 0.0187 ಆಪ್ಷನ್ ಡಿ ನಲ್ಲಿ ಆ ಒಂದು ಉತ್ತರ ಕಂಡು ಬರ್ತಾ ಇದೆ. ದಟ್ ಈಸ್ ದ ರೈಟ್ ಆನ್ಸರ್. ಇನ್ನು ನೆಕ್ಸ್ಟು 122ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಇಳಿಕೆ ಕ್ರಮದಲ್ಲಿದೆ? ಇದನ್ನು ಇಳಿಕೆ ಕ್ರಮದಲ್ಲಿ ಬರೆದಿದ್ದಾರೆ, ಯಾವುದು ಬರೆದಿದ್ದಾರೆ ಅಂತಕ್ಕಂಥದ್ದನ್ನು ಚೆಕ್ ಮಾಡಬೇಕು. ನಿಮಗೆ ಇಲ್ಲಿ ನೋಡಿದಾಗ 4 ಆಪ್ಷನ್ ನೋಡಿದಾಗ 3 ಭಿನ್ನರಾಶಿಗಳು ಬರ್ತವೆ. 3/5 ಅನ್ನೋದೊಂದು, 7/9 ಅನ್ನೋದೊಂದು, 6/7. ಈ ಭಿನ್ನರಾಶಿಗಳ ಛೇದಗಳು ಬೇರೆ ಬೇರೆ ಇದಾವೆ. ಸೊ ಛೇದಗಳನ್ನು ಸಮ ಮಾಡಿ ನೋಡಿದಾಗ ಇದರಲ್ಲಿ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಛೇದಗಳನ್ನು ಸಮ ಮಾಡಬೇಕು ಅಂತ ಹೇಳಿದ್ರೆ 5, 9 ಮತ್ತು 7ಕ್ಕೆ ಲಾಸ ತಗೊಳ್ಬೇಕಾಗತ್ತೆ. ಸೊ 5, 9 ಮತ್ತು 7ಕ್ಕೆ ನೀವೇನಾದರೂ ಲಾಸ ತಗೊಂಡ್ರಿ ಅಂತ ಹೇಳಿದ್ರೆ 5, 9, 7ಕ್ಕೆ ಲಾಸ ಏನು ಬರುತ್ತಪ್ಪ ಅಂತ ನೀವು ತಗೊಂಡ್ರೆ 315 ಬರುತ್ತೆ. ಗೊತ್ತಾಯ್ತಲ್ವಾ? ಸೊ 315 ಬರ್ತಾ ಇದೆ ಅಂತ ಹೇಳಿದ್ರೆ ಈಗ 315 ಯಾವಾಗ ಬರುತ್ತೆ ಅಂದರೆ 9 ಮತ್ತು 7ಅನ್ನು ಗುಣಿಸ್ಬೇಕಿಲ್ಲ. 9 × 7 ಮಾಡಿದಾಗ 315 ಬರುತ್ತೆ. ಅದರ ಅರ್ಥ ಇಲ್ಲಿ ನೀವು 63ಅನ್ನು 5ರಿಂದ ಗುಣಿಸಿದರೆ 315 ಬರ್ತಾ ಇದೆ. ಹಾಗಾಗಿ 3ಅನ್ನು 63ರಿಂದ ಗುಣಿಸ್ಬೇಕಾಗತ್ತೆ. 3 × 63 ಅಂತ ಮಾಡಿದರೆ ಏನು ಬರುತ್ತೆ? ಅವಾಗ 63 × 3 ಮಾಡಿದರೆ 189 ಬರುತ್ತೆ. ಇದು ಒಂದನೇ ಸಂಖ್ಯೆ. ಹಾಗೆಯೇ ಇಲ್ಲೂ ಕೂಡ ಅಷ್ಟೇ, LCM 315 ಬರಬೇಕು ಅಂದರೆ 9ಅನ್ನು ಎಷ್ಟರಿಂದ ಗುಣಿಸ್ಬೇಕಾಗತ್ತೆ ನೀವು ಆ್ಯಕ್ಚುಲಿ ಅಂತ ಹೇಳಿದ್ರೆ 9ಅನ್ನು 35ರಿಂದ ಗುಣಿಸ್ಬೇಕು. 9ಅನ್ನು 35ರಿಂದ ಗುಣಿಸಿದರೆ 315 ಬರುತ್ತೆ. ಸೊ 7ಅನ್ನು ಕೂಡ ನೀವೀಗ 35ರಿಂದ ಗುಣಾಕಾರ ಮಾಡಿದ್ರೆ 35 × 7 ಗುಣಿಸಿದರೆ 245 ಬರುತ್ತೆ. ಹಾಗೆಯೇ ಇಲ್ಲಿದೆಯಲ್ಲ 7 ಇದ್ದಿದ್ದು 315 ಯಾವಾಗ ಆಗುತ್ತೆ ಅಂದರೆ 7ಅನ್ನು 9 ಮತ್ತು 5 ಗುಣಿಸಿದ್ರೆ 9×5 45 ಬರುತ್ತೆ. ಸೊ 45ಅನ್ನು 7ರಿಂದ ಗುಣಾಕಾರ ಮಾಡಿದಾಗ 315 ಬರುತ್ತೆ. ಸೊ 6ಅನ್ನು ಕೂಡ 45ರಿಂದ ಗುಣಾಕಾರ ಮಾಡಿದ್ರೆ 270 ಬರುತ್ತೆ. ಗೊತ್ತಾಯ್ತಲ್ವಾ? ಸೊ ಈಗ ಇವುಗಳನ್ನು ನೋಡಿದಾಗ ಛೇದಗಳು ಸಮ ಇದ್ದಾಗ ಅಂಶಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದಿರುತ್ತೋ ಅದು ದೊಡ್ಡ ಸಂಖ್ಯೆ. ಹಾಗಾಗಿ ಇದು ದೊಡ್ಡ ಸಂಖ್ಯೆ, ಅದಕ್ಕಿಂತ ಇದು ಚಿಕ್ಕದು, ಇದು ಚಿಕ್ಕದು. ಅಂದರೆ ಇದರ ಅರ್ಥ 189/315 ಈಸ್ ಲೆಸ್ ದ್ಯಾನ್ 245/315 ಈಸ್ ಲೆಸ್ ದ್ಯಾನ್ 270/315. ಅಂದರೆ ಇದು ಏರಿಕೆ ಕ್ರಮದಲ್ಲಿ ಇದೆ ಅಂತ ಆಲ್ರೆಡಿ. ಅಂದರೆ ಇದರ ಅರ್ಥ ಇದು ಆಲ್ರೆಡಿ ಏರಿಕೆ ಕ್ರಮದಲ್ಲಿ ಬರೆದಿದ್ದಾರೆ ಅವರು. ಮೊದಲು ಚಿಕ್ಕ ಸಂಖ್ಯೆ, ಸ್ವಲ್ಪ ಅದಕ್ಕಿಂತ ದೊಡ್ಡ ಸಂಖ್ಯೆ, ಆನಂತರ ಅದಕ್ಕಿಂತ ದೊಡ್ಡ ಸಂಖ್ಯೆ. ಅದರ ಆಧಾರದ ಮೇಲೆ ಇಳಿಕೆ ಕ್ರಮದಲ್ಲಿ ಬರೀರಿ ಅಂತ ಕೇಳಿರೋದವರು. ಸೊ ಇಳಿಕೆ ಕ್ರಮದಲ್ಲಿ ಬರೀಬೇಕು ಅಂತ ಅಂದಾಗ ನೀವೇನು ಮಾಡಬೇಕಾಗತ್ತೆ? ಆ್ಯಕ್ಚುಲಿ ಇದನ್ನು ಉಲ್ಟಾ ಬರೀಬೇಕು. ಅಂದರೆ ಅರ್ಥ ಏನು? ಮೊದಲು ದೊಡ್ಡ ಸಂಖ್ಯೆ ಬರಬೇಕು, ಅದಾದ ನಂತರ ಚಿಕ್ಕ ಸಂಖ್ಯೆ, ಅದಕ್ಕಿಂತ ಚಿಕ್ಕ ಸಂಖ್ಯೆ ಕೊನೆಗೆ ಬರಬೇಕು. ಅಲ್ಲಿಗೆ 6/7 ಈಸ್ ಗ್ರೇಟರ್ ದ್ಯಾನ್ 7/9 ಈಸ್ ಗ್ರೇಟರ್ ದ್ಯಾನ್ 3/5 ಅಂತ ಬರೀಬೇಕಾಗತ್ತೆ. ಸೊ ಇದು ಯಾವುದರಲ್ಲಿದೆ ಆಪ್ಷನ್ ಅದನ್ನು ನಾವು ಸರಿಯಾದ ಉತ್ತರ ಅಂತ ಆಯ್ಕೆ ಮಾಡ್ಕೋಬೇಕು. ಸೊ ನೋಡಿ 6/7, 7/9, 3/5 ಆಪ್ಷನ್ ಡಿ ನಲ್ಲಿ ಆ ಒಂದು ಉತ್ತರ ಕಂಡು ಬರ್ತಾ ಇದೆ. ದಟ್ ಈಸ್ ದ ರೈಟ್ ಆನ್ಸರ್. ಓಕೆನಾ? ಇನ್ನು ನೆಕ್ಸ್ಟು
123ನೇ ಪ್ರಶ್ನೆ ನೋಡಿ, ಕೆಳಗಿನ ಯಾವ ಭಿನ್ನ ರಾಶಿ 8ನೇ 7ಕ್ಕಿಂತ ಚಿಕ್ಕದು ಹಾಗೂ 3ನೇ 1ಕ್ಕಿಂತ ದೊಡ್ಡದು ಅನ್ನೋದು ಅವ್ರ ಪ್ರಶ್ನೆ. ಸೊ ನೀವು ಇದನ್ನು ಹೇಗೆ ಲೆಕ್ಕ ಮಾಡ್ತೀರಾ ಅಂತಕ್ಕಂಥದ್ದನ್ನು ನಾವು ನೋಡೋದಾದ್ರೆ, ಇಲ್ಲಿ ಆ್ಯಕ್ಚುಲಿ ನೀವೇನು ಮಾಡ್ಬೋದು ಅಂದರೆ 7ನೇ 8 ಮತ್ತು ಇನ್ನೊಂದು ಯಾವುದು 3ನೇ 1 ಅಂತ ತೊಗೊಂಡಿದ್ದಾರೆ. ಸೊ ಆ್ಯಕ್ಚುಲಿ 8ನೇ 7ಕ್ಕಿಂತ ಚಿಕ್ಕದು, 3ನೇ 1ಕ್ಕಿಂತ ದೊಡ್ಡದು. ಈಗ ನೀವು ಇಲ್ಲಿ ನೋಡಿದಾಗ ಆ್ಯಕ್ಚುಲಿ ನಿಮಗೆ 8ಕ್ಕೆ ಸಮ ಇರೋದು ಯಾವುದು ಅಂದರೆ, ಇವೆರಡಕ್ಕೂ ಛೇದಗಳನ್ನು ಸಮ ಮಾಡಿಕೊಂಡಾಗ 8 ಮತ್ತು 3ಕ್ಕೆ ಛೇದ ಸಮ ಮಾಡಬೇಕು ಅಂದರೆ 24 ಬರುತ್ತೆ. ಸೊ 8 ಇದ್ದಿದ್ದು 24 ಯಾವಾಗ ಆಗುತ್ತೆ? 8 3 24. ಸೊ 7ಅನ್ನು 3ರಿಂದ ಗುಣಿಸಿದರೆ 7 3 21. ಓಕೆನಾ? 21/24, 7/8 ಯಾವುದಕ್ಕೆ ಸಮ? 21/24ಗೆ. 3ಅನ್ನು ಕೂಡ 24 ಆಗಬೇಕಂದ್ರೆ 8ರಿಂದ ಗುಣಿಸ್ಬೇಕು. ಆಗ 1ಅನ್ನು 8ರಿಂದ ಗುಣಾಕಾರ ಮಾಡಿದರೆ 8/24. ಸೊ ಅವ್ರು ಹೇಳ್ತಾ ಇರೋದು ಏನರ್ಥ, 8ನೇ 7ಕ್ಕಿಂತ ಚಿಕ್ಕದು ಅಂದರೆ 21/24ಗಿಂತ ಕಡಿಮೆ ಇರಬೇಕು, 8/24ಗಿಂತ ಜಾಸ್ತಿ ಇರಬೇಕು. ಅಂದರೆ 21 ಮತ್ತು 8ರ ಮಧ್ಯೆ ಸಂಖ್ಯೆ ಬರಬೇಕು. ಸೊ 21 ಮತ್ತು 8ರ ಮಧ್ಯೆ ಯಾವ್ಯಾವ ಸಂಖ್ಯೆ ಬರ್ತಾ ಇದ್ದಾವೆ ಅಂತ ನೋಡಿದಾಗ ನೋಡಿ, 23/24 ಬರುತ್ತೆ. ಯಾವ್ದು ಬರುತ್ತೆ? 23/24. ಇದು 21ಕ್ಕಿಂತ ದೊಡ್ಡದು. ಇನ್ನು 11/12 ಇದು ಛೇದ ಬೇರೆ ಬೇರೆ ಇದೆ, ಹಾಗಾಗಿ ನಾವು ಅದನ್ನು ಆಯ್ಕೆ ಮಾಡಬಹುದು ಅಥವಾ ಬಿಡ್ಬೋದು. ಹಾಗೇನೆ ಇದು 17/24 ನೋಡಿದಾಗ ನೋಡಿ, ಇದು ಆ್ಯಕ್ಚುಲಿ 17/24 ಎಲ್ಲಿ ಬರುತ್ತೆ ಅಂದರೆ ಇದಕ್ಕಿಂತ ಚಿಕ್ಕದು, ಇದಕ್ಕಿಂತ ದೊಡ್ಡದು. ಹೌದಾ? ಅಂದರೆ ಇವೆರಡರ ಮಧ್ಯೆ ಬರುವ ಭಿನ್ನರಾಶಿ ಯಾವುದು? 17/24. ಸೊ ದಟ್ ಈಸ್ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಓಕೆನಾ ಮಕ್ಕಳೇ? ನೆಕ್ಸ್ಟು 124ನೇ ಪ್ರಶ್ನೆ ನೋಡಿ ಮಕ್ಕಳೇ, ಇಲ್ಲಿ 1/0.04 ಇದಕ್ಕೆ ಸಮ ಯಾವುದು ಅಂತ ಅವ್ರ ಪ್ರಶ್ನೆ. ನೋಡಿ 1/0.04ನ ನೀವು ಏನು ಮಾಡಬೇಕು? ದಶಮಾಂಶ ರೂಪದಲ್ಲಿ ಬರೀಬೇಕು. ನೋಡಿ 1/0.04ನ ಏನಂತ ಬರ್ಕೊಳ್ಬೋದು ಅಂದರೆ, ಇದು 0.04 ದಶಮಾಂಶ ರೂಪದಲ್ಲಿದೆ. ಇದನ್ನು ನಾವು ಭಿನ್ನರಾಶಿನಲ್ಲಿ ಬರೆದ್ರೆ ಏನಂತ ಬರಿತೀವಿ? 4/100 ಅಂತ ಬರಿತೀವಿ. ಪಾಯಿಂಟಿನ ನಂತರ 2 ಅಂಕಿ ಇರೋದ್ರಿಂದ 2 0 ಹಾಕ್ತೀವಿ 1 ಪಕ್ಕ. ಇದನ್ನೇ ನೀವು 1 ಇಂಟು ಮಾಡಿದರೆ ಡಿವೈಡೆಡ್ ಬೈ 4/100 ಇದನ್ನು ಇಂಟು ಮಾಡಿದರೆ ಅಂಶ ಮತ್ತು ಛೇದಗಳು ಬೇರೆ ಏನಾಗ್ತವೆ? ಉಲ್ಟಾ ಪಲ್ಟಾ. ಅಂದರೆ ಅಂಶದ ಜಾಗಕ್ಕೆ ಛೇದ ಬರಿತೀವಿ, ಛೇದದ ಜಾಗಕ್ಕೆ ಅಂಶವನ್ನು ಬರಿತೀವಿ. ಆಗ ನೀವು ಇದನ್ನು ಗುಣಿಸಿದರೆ 1 × 100 ಮಾಡಿದರೆ 100 ಬರುತ್ತೆ, ಡಿವೈಡೆಡ್ ಬೈ 4. ಹಾಗೆ 4ರಿಂದ 100ಅನ್ನು ಭಾಗಾಕಾರ ಮಾಡಿದರೆ ನಿಮಗೆ 25 ಬರುತ್ತೆ. 25 4 100. ಹಾಗಾಗಿ 25 ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ, ಆಪ್ಷನ್ ಬಿ. ದಟ್ ಈಸ್ ದ ರೈಟ್ ಆನ್ಸರ್. ಇನ್ನು 125ನೇ ಪ್ರಶ್ನೆ ನೋಡಿ, 0.8 ಇಂಟು ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ ಈಸ್ ಈಕ್ವಲ್ ಟು 0.0004. ಹಾಗಾದರೆ ಈ ಕ್ವಶನ್ ಮಾರ್ಕ್ ಇರೋ ಜಾಗದಲ್ಲಿ ಏನು ಬರುತ್ತೆ ವ್ಯಾಲ್ಯೂ ಅನ್ನೋದನ್ನು ಕಂಡುಹಿಡಿಬೇಕು. ಸೊ ಅಲ್ಲಿ ನೀವು ಎಕ್ಸ್ ಅಂತ ತಗೊಂಡ್ರೆ ಈಗ ನೀವೇನು ಮಾಡ್ಬೋದು? ಇದನ್ನು ಈ ಕಡೆ ತೊಗೊಂಡು ಬರ್ಬೋದು. ಸೊ ಈ ಕಡೆ ಬಂದಾಗ ಇಲ್ಲಿ ಇಂಟು ಇರೋದ್ರಿಂದ ಇದೇನಾಗುತ್ತೆ? ಡಿವೈಡೆಡ್ ಬೈ 0.8 ಆಗುತ್ತೆ. ಸೊ ಡಿವೈಡೆಡ್ ಬೈ 0.8 ಆಯಿತು ಅಂತ ಹೇಳಿದ್ರೆ ನೀವೇನು ಮಾಡ್ಬೋದು? ಅವಾಗ ಅದನ್ನು ಆ್ಯಕ್ಚುಲಿ ನೀವು ಎಕ್ಸ್ ಈಸ್ ಈಕ್ವಲ್ ಟು ಏನು ತಗೊಳ್ಬೋದು ನೋಡಿ, ಇಲ್ಲಿ 0.004 ಅಂತ ಇದೆಯಲ್ಲ. ಈಗ ಈ ಪಾಯಿಂಟನ್ನು ಈ ಕಡೆ ಮುಂದಕ್ಕೆ ಹಾಕ್ತಾ ತಗೊಂಡು ಬಂದರೆ, ಪಾಯಿಂಟನ್ನು ಮುಂದಕ್ಕೆ ಹಾಕ್ತಾ ಬಂದರೆ ಈ ಕಡೆ ಬಂದರೆ ಇಲ್ಲಿ ಒಂದು 0 ಇಳಿಸ್ಬೇಕು, ಒಂದು ಜಾಸ್ತಿ 0 ಹಾಕಬೇಕು. ಈ ಪಾಯಿಂಟ್ ಈ ಕಡೆ ಇಲ್ಲಿಗೆ ಬಂದರೆ ಮತ್ತೊಂದು 0 ಹಾಕಬೇಕು, ಇಲ್ಲಿಗೆ ಬಂದರೆ ಮತ್ತೊಂದು 0, ಇಲ್ಲಿಗೆ ಬಂದರೆ ಮತ್ತೊಂದು 0. ಅಲ್ಲಿಗೆ ನೀವು 4.0 ಡಿವೈಡೆಡ್ ಬೈ ಏನು ಮಾಡ್ಬೋದು ಅಂದರೆ 8 ಈ ರೀತಿ ಬರ್ಕೊಳ್ಬೋದು. ಆಗ ನೀವೇನು ಮಾಡ್ಬೋದು? 4ರಿಂದ 8,000ನ ನೀವು ಬಾಕ್ಸಿದ್ರೆ 1,000 ಬರುತ್ತೆ. ಓಕೆನಾ? ಸೊ 4 1 4 2. ಓಕೆ, ಇದೇನು ಬರುತ್ತೆ? 4 1 4 2. ಅಥವಾ ಇದನ್ನು ನೀವು ಇನ್ನೂ ಸಿಂಪ್ಲಿಫೈ ಮಾಡಿದ್ರಿ ಅಂತ ಹೇಳಿದ್ರೆ 2ರಿಂದ ಬಾಕ್ಸ್ ಇದ್ದಾಗ ನಿಮಗೆ 0.0005 ಬರುತ್ತೆ. ಏನು ಬರುತ್ತೆ? 0.0005. ಸೊ 0.0005 ಅಂದರೆ ಆಪ್ಷನ್ ಬಿ ನಲ್ಲಿ ಆ ಒಂದು ಉತ್ತರ ಇದೆ. ದಟ್ ಈಸ್ ದ ರೈಟ್ ಆನ್ಸರ್. ಇನ್ನು 126ನೇ ಪ್ರಶ್ನೆ ನೋಡಿ ಮಕ್ಕಳೇ, 86.04 ಡಿವೈಡೆಡ್ ಬೈ 4000 ಇದ್ರ ವ್ಯಾಲ್ಯೂ ಎಷ್ಟು ಅಂತ ನೀವು ಕಂಡುಹಿಡಿಬೇಕು. ಸೊ ನೋಡಿ 86.04 ಡಿವೈಡೆಡ್ ಬೈ 4000 ಅಂತ ಕೊಟ್ಟಾರೆ ಅಂದರೆ ನೀವಿಲ್ಲಿ ಈ 2 ಅಂಕಿಯ ಹಿಂದೆ ಪಾಯಿಂಟ್ ಇರೋದನ್ನು ಪಾಯಿಂಟ್ ತೆಗೆದು ಹಾಕಿದರೆ ಕೆಳಗಡೆ 2 0 ಎಕ್ಸ್ಟ್ರಾ ಹಾಕಬೇಕಾಗತ್ತೆ. ನೋಡಿ ಈಗ ಆಲ್ರೆಡಿ 4,000 ಇದೆ, ಈಗ ನೀವು ಇಲ್ಲಿ ಮೇಲ್ಗಡೆ ಪಾಯಿಂಟ್ ತೆಗೆದಿರೋದ್ರಿಂದ ಮತ್ತೆ 2 0 ಎಕ್ಸ್ಟ್ರಾ ಹಾಕಬೇಕು. ಈಗ ನೀವು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ ಅಂತ ಹೇಳಿದ್ರೆ, ಇದಿಷ್ಟನ್ನು ಭಾಗಾಕಾರ ಮಾಡಿದ್ರೆ 2151 ಡಿವೈಡೆಡ್ ಬೈ 100,000 ಇಷ್ಟು ಬರುತ್ತೆ. ಓಕೆನಾ? 1 lakh ಬರುತ್ತೆ. ಸೊ ಇದನ್ನು ನೀವು ಡೆಸಿಮಲ್ ಫಾರ್ಮಲ್ಲಿ ಬರೆದಾಗ 0.02151 ಬರುತ್ತೆ. 0.02151. ಹಾಗಾಗಿ 0.02151 ಎಲ್ಲಿದೆ ಅಂತ ನೋಡಿದಾಗ ಆಪ್ಷನ್ ಎನಲ್ಲಿ ಆ ಒಂದು ಉತ್ತರ ಕಂಡು ಬರ್ತಾ ಇದೆ. ದಟ್ ಈಸ್ ದ ರೈಟ್ ಆನ್ಸರ್. ಇನ್ನು 127ನೇ ಪ್ರಶ್ನೆ, 0.54, 1.8 ಮತ್ತು 7.2ರ ಮಾಸ ಎಷ್ಟು ಅನ್ನೋದು ಅವ್ರ ಪ್ರಶ್ನೆ. ಈಗ ನೀವು ಬಿಂದುಗಳಿದಾವೆ, ದಶಮಾಂಶ ರೂಪದಲ್ಲಿದ್ದಾವೆ, ಅದನ್ನು ನೀವು ಸಂಖ್ಯೆಯ ರೂಪಕ್ಕೆ ಹೇಗೆ ಪರಿವರ್ತನೆ ಮಾಡ್ಬೋದು ನೋಡಿ. ಇಲ್ಲಿ ಇದು
ಅತಿ ಹೆಚ್ಚು ಅಂದರೆ 2 ಅಂಕಿಯ ಡಿಜಿಟ್ ಇದೆ. ಪಾಯಿಂಟ್ ನಂತರ 2 ಅಂಕಿ ಡಿಜಿಟ್ ಇರೋದ್ರಿಂದ ಎಲ್ಲ ಸಂಖ್ಯೆಗಳನ್ನು 10ರಿಂದ 100ರಿಂದ ಮಲ್ಟಿಪ್ಲೈ ಮಾಡಿದರೆ ನೋಡಿ 0.54 ಇಂಟು 100 ಮಾಡಿದರೆ 54 ಬರುತ್ತೆ. 1.8 ಇಂಟು 100 ಮಾಡಿದರೆ 180 ಬರುತ್ತೆ. ಹಾಗೆಯೇ 7.2 ಇಂಟು 100 ಮಾಡಿದರೆ 720 ಬರುತ್ತೆ. ಓಕೆನಾ? ಸೊ ಈ ರೀತಿ ನೀವು ಬರ್ಕೊಂಡು ಇದಕ್ಕೆ ನೀವೇನು ಮಾಡ್ಬೋದು ಈಗ ಅಂತ ಹೇಳಿದ್ರೆ, ಇಲ್ಲಿ ಮಾಸ ಕಂಡಿಡಿಯಕ್ಕೆ ಕೇಳಿರೋದ್ರಿಂದ ಏನು ಮಾಡ್ಬೋದು ನೀವು ಅಂತ ಹೇಳಿದ್ರೆ 54 ಯಾವ್ಯಾವ ಸಂಖ್ಯೆಗಳಿಂದ ಭಾಗ ಆಗುತ್ತೆ ಬರಿತಾ ಹೋದರೆ 1, 2, 3, 6, 9, 18, 27, 54. ಹಾಗೆ 180 ಕೂಡ ಈ ಎಲ್ಲ ಸಂಖ್ಯೆಗಳಿಂದ ಭಾಗ ಆಗುತ್ತೆ. ಅದರಲ್ಲಿ 18 ಕೂಡ ಬರುತ್ತೆ. ಮುಂದೂ ಕೂಡ ಬೇರೆ ಬೇರೆ ಸಂಖ್ಯೆಗಳು ಬರ್ತವೆ. ಹಾಗೆ 720 ಕೂಡ 18ರಿಂದ ಭಾಗ ಆಗುತ್ತೆ. ಹಾಗಾಗಿ 3 ಸಂಖ್ಯೆನೂ ಭಾಗ ಆಗ್ತಕ್ಕಂಥ ಒಂದು ಸಂಖ್ಯೆ ಯಾವುದಾದ್ರೂ ಇದ್ರೆ ಅದು 18. ಸೊ ಈ 18ಅನ್ನು ನೀವು ಏನು ಮಾಡ್ಬೇಕು, ಈಗ ಡಿವೈಡೆಡ್ ಬೈ 100 ಮಾಡಬೇಕಾಗುತ್ತೆ. ಯಾಕೆಂದರೆ ಮುಂಚೆನೇ ಇವುಗಳನ್ನು ಇಂಟು 100 ಮಾಡ್ಕೊಂಡಿದ್ದೀರಿ. ಈಗ ಡಿವೈಡೆಡ್ ಬೈ 100 ಮಾಡಿದ್ರೆ 0.18 ಬರುತ್ತೆ. ಹಾಗಾಗಿ 0.18 ಏನಾಗಿರುತ್ತೆ, ಈ 3 ಸಂಖ್ಯೆಗಳ ಮಾಸ ಆಗಿರುತ್ತೆ. ದಟ್ ಈಸ್ ದ ರೈಟ್ ಆನ್ಸರ್. ಓಕೆ, ಇನ್ನು ನೆಕ್ಸ್ಟು 128ನೇ ಪ್ರಶ್ನೆ. 3, 2.7 ಮತ್ತು 0.09 ಲಾಸ ಎಷ್ಟು ಅನ್ನೋದು ಅವ್ರ ಪ್ರಶ್ನೆ. ಸೊ ಇಲ್ಲಿ ಲಾಸ ಕಂಡಿಡಿಯಕ್ಕೆ ಕೇಳಿದ್ದಾರೆ ಅಂದರೆ ಈಗ ನೀವು ಅಪವರ್ತನ ವಿಧಾನದ ಮೂಲಕ ಲಾಸ ಕಂಡಿಡಿಬೋದು. ಈಗ ಆ್ಯಕ್ಚುಲಿ ಇದು 3 ಇದೆ, ಇಲ್ಲಿ ಪಾಯಿಂಟ್ ಇದೆ, ಇಲ್ಲೂ ಪಾಯಿಂಟ್ ಇದೆ. ಸೊ ಇದನ್ನ ಸಮಸ್ಯೆ ಬಗೆಹರಿಸ್ಕೊಳ್ಬೇಕಾದ್ರೆ 2 ಅಂಕಿಯ ನಂತರ ಪಾಯಿಂಟ್ ಇರೋದ್ರಿಂದ ಇಷ್ಟು ಸಂಖ್ಯೆಗಳನ್ನು ಇಂಟು 100ನಿಂದ ಮಲ್ಟಿಪ್ಲೈ ಮಾಡಿ ಬರ್ಕೊಂಡ್ಬಿಡಿ. ಸೊ 3ಅನ್ನು 100ಇಂದ ಮಲ್ಟಿಪ್ಲೈ ಮಾಡಿದ್ರೆ 300 ಬರುತ್ತೆ. 2.7 100ಇಂದ ಮಲ್ಟಿಪ್ಲೈ ಮಾಡಿದರೆ 270 ಬರುತ್ತೆ. 0.09 ಮಲ್ಟಿಪ್ಲೈ ಮಾಡಿದ್ರೆ 9 ಬರುತ್ತೆ. ಈಗ ನೀವು ಇದಿಷ್ಟನ್ನು 3ರಿಂದ ಭಾಗಾಕಾರ ಮಾಡ್ತಾ ಹೋದಾಗ 3 100 300, ಹಾಗೆಯೇ 3 90 270, 3 3 9. ನೆಕ್ಸ್ಟ್ 3ರಿಂದ 100 ಹೋಗಲ್ಲ, ಹಾಗೆ ಬರ್ಕೊಳ್ತೀರಾ. ನೆಕ್ಸ್ಟ್ 3 3 9 ಅಂದರೆ 33 90 ಬರುತ್ತೆ. 3 1 3 ಮತ್ತೆ 3 ತಗೊಂಡಾಗ 100 ಹೋಗಲ್ಲ, 3 1 3 1. ಓಕೆನಾ? ಸೊ ಈಗ ನೀವು ಇಷ್ಟನ್ನು ಮಲ್ಟಿಪ್ಲೈ ಮಾಡಬೇಕಾಗತ್ತೆ. 3 3 9, 9 3 27, 27 ಇಂಟು ಇಲ್ಲೊಂದು 100 ಇದೆ, ಮಲ್ಟಿಪ್ಲೈ ಮಾಡಿದ್ರೆ 2700 ಆಗುತ್ತೆ. ಸೊ ಈ 2700 ಆ್ಯಕ್ಚುಲಿ ನೀವೇನು ಮಾಡಬೇಕಾಗತ್ತೆ ಅಂದರೆ ಇಲ್ಲಿ ಆಲ್ರೆಡಿ ಇಂಟು 100 ಮಾಡಿದ್ದೀರಲ್ಲ, ಇಲ್ಲಿ ಮತ್ತೆ ನೀವು ಡಿವೈಡೆಡ್ ಬೈ 100 ಮಾಡಿದ್ರೆ 0 0 ಕ್ಯಾನ್ಸಲ್ ಮಾಡಿದ್ರೆ ಕೊನೆಗೆ ಫೈನಲಿ ಆನ್ಸರ್ ಏನು ಬರುತ್ತೆ, 27. ಸೊ ದಟ್ 3, 2.7, 0.09 ಇವುಗಳ ಲಾಸ ಏನು ಬರುತ್ತೆ ಅಂದರೆ 27 ಬರುತ್ತೆ ಅನ್ನೋದನ್ನು ನಾವು ಸುಲಭವಾಗಿ ತಿಳ್ಕೊಬಹುದು ಮಕ್ಕಳೇ. ಓಕೆನಾ? ಇನ್ನು 129ನೇ ಪ್ರಶ್ನೆ. ಮೊದಲ 30 ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಅಂತ ಕೇಳಿದ್ದಾರೆ. ಸೊ ಮೊದಲ 20 ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಕಂಡುಹಿಡಿಬೇಕಾದ್ರೆ ಫಸ್ಟು ಆ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಬೇಕು. ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಲಿಕ್ಕೆ ಸೂತ್ರ ಬರುತ್ತೆ ನಮ್ಮ ಹತ್ರ, n(n+1/2) ಅಂತೇಳಿ. n ಅಂದರೆ ಸಂಖ್ಯೆಗಳು, ಎಷ್ಟು ಸಂಖ್ಯೆಗಳು ಬರ್ತವೆ ಅಂತೇಳಿ. ಮೊದಲ 30 ಅಂತ ಕೊಟ್ಟಿರೋದ್ರಿಂದ n ಅಂದಾಗ ನಿಮಗೆ 30 ಆಗುತ್ತೆ. 30 ಇಂಟು 30 ಪ್ಲಸ್ 1 ಡಿವೈಡೆಡ್ ಬೈ 2 ಮಾಡಿದ್ರೆ 30 ಇಂಟು 31 31 ಡಿವೈಡೆಡ್ ಬೈ 2. ಈಗ 2ರಿಂದ 30ಅನ್ನು ಭಾಗಿಸಿದ್ರೆ 15 ಬರುತ್ತೆ. ಸೊ ದಟ್ 15 ಇಂಟು 31 ನೀವು ಗುಣಾಕಾರ ಮಾಡಿದರೆ 15 ಇಂಟು 31 ಗುಣಾಕಾರ ಮಾಡಿದರೆ 465 ಬರುತ್ತೆ. ಈ 465 ಬಂದಾಗ ಅದರ ಸರಾಸರಿ ಕಂಡುಹಿಡಿಯಬೇಕಾದಾಗ ಸರಾಸರಿ ಬೇಕು ಅಂದರೆ ಆ ಸಂಖ್ಯೆಗಳ ಒಟ್ಟು ಮೊತ್ತವನ್ನು ಡಿವೈಡೆಡ್ ಬೈ ಆ ಸಂಖ್ಯೆಗಳ ಸಂಖ್ಯೆ n ಎಷ್ಟಿದೆ ಅಂತೇಳಿ. ಅಂದರೆ n ಅಂದರೆ ಇಲ್ಲಿ ನೀವು 30 ತಗೊಂಡ್ರೆ 30ರಿಂದ 465 ನೀವು ಭಾಗಿಸಿದ್ರೆ 15.5 ಬರುತ್ತೆ. ಎಷ್ಟು ಬರುತ್ತೆ? 15.5. ಹಾಗಾಗಿ ಇವುಗಳ ಸರಾಸರಿ ಬಂದ್ಬಿಟ್ಟು ಎಷ್ಟು ಬರುತ್ತೆ ನಿಮಗೆ? 15. ಗೊತ್ತಾಯ್ತಲ್ವಾ? ಅಂದರೆ 15.5. ಆಪ್ಷನ್ ಎನಲ್ಲಿ ಆ ಒಂದು ಉತ್ತರ ಕಂಡು ಬರ್ತಾ ಇದೆ. ದಟ್ ಈಸ್ ದ ರೈಟ್ ಆನ್ಸರ್. ಇನ್ನು 130ನೇ ಪ್ರಶ್ನೆ ನೋಡಿ ಮಕ್ಕಳೇ. ಇಲ್ಲಿ 3 ಈ ಸಂಖ್ಯೆಯ ಮೊದಲ 5 ಅಪವರ್ತ್ಯಗಳ ಸರಾಸರಿ. 3ರ ಮೊದಲ 5 ಅಪವರ್ತ್ಯಗಳು ಅಂತ ಹೇಳಿದ್ರೆ 3 ಯಾವ್ಯಾವ ಸಂಖ್ಯೆಯಿಂದ ಭಾಗ ಆಗುತ್ತೆ, 3ರಿಂದ ಯಾವ್ಯಾವ ಸಂಖ್ಯೆಗಳು ಭಾಗ ಆಗ್ತವೆ ನೋಡಿ. ಅಂದರೆ ಟೇಬಲ್ಸ್ ಬರಿತಾ ಹೋಗೋದು. 3 2 6, 3 3 9, 3 4 12, 3 5 15, 5 ಸಂಖ್ಯೆಗಳು ಇದಾವೆ. ಸೊ ಈ 5 ಸಂಖ್ಯೆಗಳ ಮೊತ್ತ 45 ಬರುತ್ತೆ. ಅದನ್ನು ನೀವು ಆ 5 ಸಂಖ್ಯೆಗಳಿಂದ ಡಿವೈಡ್ ಮಾಡಿದರೆ 45ಅನ್ನು 5ರಿಂದ ಡಿವೈಡ್ ಮಾಡಿದರೆ 9 ಬರುತ್ತೆ. ಹಾಗಾಗಿ 130ನೇ ಪ್ರಶ್ನೆಗೆ ಉತ್ತರ ಯಾವ್ದು ಬರುತ್ತೆ? ಆಪ್ಷನ್ ಬಿ 9. ದಟ್ ಈಸ್ ದ ರೈಟ್ ಆನ್ಸರ್. ಓಕೆನಾ ಮಕ್ಕಳೇ? ನೆಕ್ಸ್ಟು 131ನೇ ಪ್ರಶ್ನೆ. ನೆಕ್ಸ್ಟು 131ನೇ ಪ್ರಶ್ನೆ. 20ರ ಕೆಳಗಿನ ಬೆಸ ಸಂಖ್ಯೆಗಳ ಸರಾಸರಿ. ನೋಡಿ ಎಷ್ಟು ಚೆನ್ನಾಗಿದೆ ಇದು. 20 ಸಂಖ್ಯೆಗಿಂತ ಕಡಿಮೆ ಬರಬೇಕಾ ಎಲ್ಲ ಬೆಸ ಸಂಖ್ಯೆಗಳ ಸರಾಸರಿ ಅಂದರೆ 20 ಹಿಂದೆ ಬರೋ ಎಲ್ಲ ಬೆಸ ಸಂಖ್ಯೆಗಳನ್ನು ಬರ್ಕೊಳ್ಳೋದು. ಅದನ್ನು ಡಿವೈಡೆಡ್ ಬೈ ಎಷ್ಟು ಸಂಖ್ಯೆಗಳಿದಾವೆ ಒಂದು ನೋಡಿ. 1 2 3 4 5 6 7 8 9 10 ಸಂಖ್ಯೆಗಳಿದಾವೆ. ಸೊ 10ರಿಂದ ನಾವು ಡಿವೈಡ್ ಮಾಡಬೇಕು. ಸೊ ಬೆಸ ಸಂಖ್ಯೆಗಳು ಅಂದರೆ ಗೊತ್ತಲ್ಲ ನಿಮಗೆ, 1 3 5 7 9 11 13 15 17 ಮತ್ತು 19. ಈ ಎಲ್ಲ ಸಂಖ್ಯೆಗಳನ್ನು ಕೂಡಿದಾಗ ಉತ್ತರ 100 ಬರುತ್ತೆ. ಅಲ್ಲಿ ಇರುವ ಒಟ್ಟು ಸಂಖ್ಯೆಗಳು ಎಷ್ಟು? 10.
10ರಿಂದ ಭಾಗಾಕಾರ ಮಾಡಿದರೆ ಏನು ಬರುತ್ತೆ? 10 ಬರುತ್ತೆ. ಸೊ ಅಲ್ಲಿಗೆ ಸರಾಸರಿನೂ ಕೂಡ ಎಷ್ಟು? 10 ಅಂತಕ್ಕಂಥದ್ದು ಸರಾಸರಿ ಆಗುತ್ತೆ. ಮಕ್ಕಳೇ, ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ಒಂದನ್ನು ನೋಡ್ಬಿಡೋಣ. ಒಂದು ತರಗತಿಯ 50 ವಿದ್ಯಾರ್ಥಿಗಳಲ್ಲಿ 30 ವಿದ್ಯಾರ್ಥಿಗಳ ಸರಾಸರಿ ಎತ್ತರ 160 ಸೆಂಟಿಮೀಟರ್, ಉಳಿದ ವಿದ್ಯಾರ್ಥಿಗಳ ಸರಾಸರಿ ಎತ್ತರ 165 ಸೆಂಟಿಮೀಟರ್. ಹಾಗಾದರೆ ತರಗತಿಯ ವಿದ್ಯಾರ್ಥಿಗಳ ಸರಾಸರಿ ಎತ್ತರ ಎಷ್ಟು ಅನ್ನೋದು ಅವ್ರ ಪ್ರಶ್ನೆ. ನೋಡಿ ಮಕ್ಕಳೇ, ಪ್ರಶ್ನೆ ತುಂಬ ಸಿಂಪಲ್ ಆಗಿದೆ. 30 ವಿದ್ಯಾರ್ಥಿಗಳ ಸರಾಸರಿ ಎತ್ತರ 160, ಅಲ್ಲಿಗೆ 30 × 160 ಮಲ್ಟಿಪ್ಲೈ ಮಾಡಿದ್ರೆ 4800 ಮೀಟರ್ ಬರುತ್ತೆ. ಇನ್ನು ಉಳಿದಿರೋರು 20 ವಿದ್ಯಾರ್ಥಿಗಳು, ಒಟ್ಟು ತರಗತಿನಲ್ಲಿ 50 ಇದ್ದಾರೆ ಅಂದರೆ ಅದರಲ್ಲಿ 30 160 ಮೀಟರ್ ಇದ್ದರೆ ಇನ್ನು ಉಳಿದಿರೋ 20 ವಿದ್ಯಾರ್ಥಿಗಳ ಎತ್ತರ 165. ಸೊ ಅದನ್ನು ಗುಣಿಸಿದಾಗ ನಿಮಗೇನು ಬರುತ್ತೆ ಅಂತ ಹೇಳಿದ್ರೆ 3300 ಬರುತ್ತೆ. ಈಗ ಈ 4800ಕ್ಕೆ ಏನು ಮಾಡಬೇಕು? 3300 ಕೂಡಬೇಕು. ಒಟ್ಟು ಎಷ್ಟು ಬರುತ್ತೆ? ಅಲ್ಲಿಗೆ 8100 ಬಂತು. ಸೊ 8100 ಬಂದಾಗ ತರಗತಿಯ ಒಟ್ಟು ಸರಾಸರಿ ಕೇಳಿದಾಗ ಏನು ಮಾಡಬೇಕಾಗತ್ತೆ? ನೀವು ತರಗತಿಯ ಒಟ್ಟು ಸರಾಸರಿಯನ್ನು ಒಟ್ಟು ಎತ್ತರದಿಂದ ಡಿವೈಡ್ ಮಾಡಬೇಕು. ಒಟ್ಟು ಎತ್ತರವನ್ನು ತರಗತಿಯಲ್ಲಿರುವ ಒಟ್ಟು ಮಕ್ಕಳ ಸಂಖ್ಯೆಯಿಂದ ಡಿವೈಡ್ ಮಾಡಬೇಕು. ಸೊ ಒಟ್ಟು ಮಕ್ಕಳ ಸಂಖ್ಯೆ 50 ಆಗಿರೋದ್ರಿಂದ 5ರಿಂದ 810 ನೀವು ಭಾಗಾಕಾರ ಮಾಡಿದ್ರೆ 162 ಮೀಟರ್ ಬರುತ್ತೆ. ಎಷ್ಟು ಬರುತ್ತೆ? 162 ಸೆಂಟಿಮೀಟರ್, ಅದು ಮೀಟರ್ ಅಲ್ಲ. ಸೊ 162 ಸೆಂಟಿಮೀಟರ್ ಬರುತ್ತೆ. ಓಕೆನಾ ಮಕ್ಕಳೇ? ಸೊ 162 ಸೆಂಟಿಮೀಟರ್ ಅಂತ ನೀವು ಸುಲಭವಾಗಿ ಆಪ್ಷನ್ ಬಿ ನಲ್ಲಿ ಇರ್ತಕ್ಕಂಥ ಉತ್ತರವನ್ನು ನೀವು ಆಯ್ಕೆ ಮಾಡಬೇಕಾಗತ್ತೆ. ಓಕೆನಾ? ಸೊ ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಹಲವು ಪ್ರಶ್ನೆಗಳೊಂದಿಗೆ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆಯೇ ನೆಕ್ಸ್ಟ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಕೆಲವು ಪ್ರಶ್ನೆಗಳೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.